ಹಲೋ ಸ್ನೇಹಿತರೆ, ಹತ್ತನ ಅಂತ ಅಂದ್ಕೊಂಡಿದ್ದೀನಿ. ಅವರು ಏನೋ ಚೆನ್ನಾಗಿದೆ ಬೆಟ್ಟ ಹತ್ತಿ ಅಂದರು. ಸೊ ಅದಕ್ಕಾಗಿ ಹತ್ತನ ಅಂತ ಹೋಗ್ತಿದ್ದೀನಿ. ನೋಡೋಣ, ಅರ್ಧ ಗಂಟೆ ಆಗುತ್ತಂತೆ ಮೇಲೆ ಹತ್ತಕ್ಕೆ. ಮೇಲೇನೋ ಸೀತಾ ಮತ್ತದೇನೋ ಒಂದು ಕೊಂಡ ಇದೆಯಂತೆ. ನೋಡೋಣ ಹೇಗಿದೆ ಅಂತ. ಒಂದ್ಸಲಿ ನೋಡಿ, ಇಷ್ಟು ಡೀಪ್ ಇದೆ. ಇಷ್ಟು ಮೇಲೆ ಹತ್ತಬೇಕು. ಹೋಗೋಕೆ ಅರ್ಧ ಗಂಟೆ, ಬರೋಕೆ ಅರ್ಧ ಗಂಟೆ, ಅಲ್ಲಿ ನೋಡೋದೊಂದು ಅರ್ಧ ಗಂಟೆ, 1.5 ಗಂಟೆ ಹಿಡಿಯುತ್ತೆ. ಹೆಂಗೋ ನಮ್ಮ ಪುಣ್ಯಕ್ಕೆ ವೆದರು ನೀಟಾಗಿದೆ, ಏನಂತ ಬಿಸಿಲಿಲ್ಲ. ಸೊ ತಣ್ಣಗಿದೆ, ಆರಾಮಾಗಿ ಹತ್ಬೋದು. ಬನ್ನಿ ಹತ್ತೋಣ. ಏನು ಆರಾಮಾಗಿ ಬೈಕೇ ಹೋಗ್ತಿತ್ತು ಅನಿಸುತ್ತೆ. ಅವ್ರು ಇದ್ಕೊಂಡು ಇಲ್ಲ ಹೋಗಲ್ಲ, ಬೈಕ್ ಬಿಟ್ಬಿಟ್ಟು ಹೋಗಿ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊತೀರಾ ಅಂದರು. ಸೊ ಅದಕ್ಕೆ ಎತ್ತುತ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ನೇಹಿತರೆ ಇಲ್ಲಿಗೆ ಯಾರೂ ಬರೋಲ್ಲ, ಜನನೇ ಇಲ್ಲ. ಬೆಳಗ್ಗೆಯಿಂದ 11 ಜನ ಬಂದಿದ್ದಾರಂತೆ. ಎಲ್ಲರೂ ಆರಾಮಾಗಿ ಕೆಳಗಡೆ ಕೇಸ್ ನೋಡ್ಕೊಂಡು ಹೊಟ್ಬಿಡ್ತಾರೆ. ಈ ಹತ್ತೋ ಕೆಲಸ, ಗಾಡಿನ ಈ ಥರ ಹತ್ಸೋ ಕೆಲಸ ಯಾರೂ ಮಾಡಲ್ಲ ಆಲ್ಮೋಸ್ಟು. ನಮಗಿದೆ ಜೋಶು, ಮಾಡ್ತಿದ್ದೀರಿ ಅಷ್ಟೇ. ಥಿಂಕ್ ಇಲ್ಲಿ ತನಕ ಯಾವ ಯೂಟ್ಯೂಬರು ಈ ದೇವಸ್ಥಾನ ತೋರಿಸ್ದಂಗಿಲ್ಲ. ಫಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ, ಯಾರು ನೋಡ್ತಿದ್ದೀರೋ ಹಂಗೆ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಅರ್ಧ ಹತ್ತಕ್ಕೆ ಸುಸ್ತಾಗ್ತೈತೆ ನೋಡಿ. ಅಲ್ಲಿಂದ ಹತ್ತಿದ್ದೀರಿ ನೋಡಿ, ಅಲ್ಲಿಂದ ಹತ್ತಿದ್ದೀರಿ. ಇನ್ನೂ ಅಲ್ಲಿ ಹತ್ತಬೇಕು, ಅಷ್ಟು ಮೇಲೆ. ನೋಡಿ ಸ್ನೇಹಿತರೆ, ಇಲ್ಲಿ ತನಕ ಗಾಡಿ ತರ್ಬೋದಿತ್ತಷ್ಟೇ. ಇದ್ರ ಮೇಲೆ ನೋಡಿ, ಇಲ್ಲಿಂದ ಹತ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಹೇಳಿರೋದು ಗಾಡಿ ಆಗಲ್ಲ, ನಡ್ಕೊಂಡು ಹೋಗ್ಬಿಡಿ ಅಂತ. ನೋಡಿ ಸ್ನೇಹಿತರೆ, ನೀವ್ಯಾರನ್ನು ಹತ್ತಬೇಕಾದ್ರೆ ಕೋತಿಗಳು ಬೇಜಾನ್ ಇರ್ತವೆ. ಬ್ಯಾಗೆಲ್ಲ ತರಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ವಾಟ್ರ್ ಬಾಟ್ಲ್ ತೊಗೊಂಬನ್ನಿ ಸಾಕು. ಬ್ಯಾಗೆಲ್ಲ ನೀವು ಎತ್ಕೊಂಬಂದ್ರೆ ಡೈರೆಕ್ಟು ಅಟ್ಯಾಕ್ ಮಾಡೋದೆ. ನಿಮಗೆ ಕೆಳಗಡೆ ತೋರಿಸ್ಬೇಕಿತ್ತು, ತೋರಿಸಿಲ್ಲ. ಅಲ್ಲಿ ಫುಲ್ಲು ಕೆಳಗಡೆ ಬರೀ ಕೋತಿಗಳಿದ್ದಾವೆ ಸ್ನೇಹಿತರೆ. ಹುಷಾರಾಗಿ ಜಸ್ಟ್ ಒಂದು ವಾಟ್ರ್ ಬಾಟ್ಲ್ ಎತ್ಕೊಂಡು ಆರಾಮಾಗಿ ಹತ್ತಿ. ನೋಡಿ ಸ್ನೇಹಿತರೆ, ಹಿಂಗೈತೆ ಹತ್ತಕ್ಕೆ, ಆರಾಮಾಗಿ ಹತ್ಬೋದು ನೋಡಿ. ಬಾಸ್ ಇದ್ದಾರೆ, ಎಲ್ಲೋದ್ರೂ ಬಾಸ್ ತಂದು ವಿಗ್ರಹ ಇದ್ದೇ ಇರುತ್ತೆ. ಬಂದ್ರಿ, ಇಲ್ಲಿಂದ ಮೇಲಕ್ಕೆ ಅಂತ ಹಾಕಿದ್ದಾರೆ. ಇನ್ನು ಎಷ್ಟು ಮೇಲಕ್ಕೆ ಹತ್ಬೇಕೋ ಗೊತ್ತಿಲ್ಲ. ಸುಸ್ತು ಮಾತ್ರ ಹೆವಿ ಆಗ್ತಾಯಿದೆ ನೋಡಿ. ನಾನು ಬಂದಿದ್ದು ಪ್ಲೇಸ್ ಹಿಂಗಿತ್ತು, ರೋಡು ಆ ಕಡೆಯಿಂದ ಹಂಗೆ ಬಂದು ಹಿಂಗೆ ಬಂದಿದ್ದು ಈ ಕಡೆಗೆ ಇಲ್ಲಿಗೆ. ಫೋನ್ ಹುಷಾರಾಗಿ ನೋಡ್ಕೊಬೇಕು, ಗಾಳಿಗೆ ಏನಾದರೂ ಬಿದ್ದರೆ ಗೋವಿಂದ. ಗಾಳಿ ಮಾತ್ರ ಪ್ರಶಾಂತವಾಗಿದೆ ಸ್ನೇಹಿತರೆ. ನಿಮಗೆ ವಿಡಿಯೋದಲ್ಲಿ ಕೇಳಿಸ್ತಿರ್ಬೋದು ಗಾಳಿ ಸೌಂಡು. ಸೊ ಬನ್ನಿ, ಇನ್ನು ಮೇಲೆ ಹೋಗೋಣ. ಇನ್ನು ಮೇಲಿದೆ, ಇದು ಚೆನ್ನಾಗಿರುತ್ತೆ.
ಮತ್ತೆ ಸೀತೆ ಬಂದಿದ್ರಂತೆ ಆ ಥರ ಹೇಳ್ತಾರೆ. ಓಕೆ ಬನ್ನಿ ಮೇಲ್ಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇದೊಂದು ಹತ್ತಿದ್ರೆ ಮೇಲೆ ಹೋಗ್ತೀರಿ. ಫೈನಲಿ ರೀಚ್ ಆದರೆ ಸ್ನೇಹಿತರೆ, ಇನ್ನಿಷ್ಟು ಹಕ್ಬಿಟ್ರೆ ಮೇಲಕ್ಕೆ ತುದಿಗೆ ಹೋಗ್ಬಿಡ್ತೀರಿ. ನೋಡಿ ಆರೋ ಮಾರ್ಕೆಲ್ಲ ಹಾಕಿರ್ತಾರೆ ನಮಗೆ ತೋರ್ಸೋಕ್ಕೆ ಯಾವ ಕಡೆಯಿಂದ ಆ ಕಡೆಗೆ ಹೋಗ್ಬಿಟ್ಟಾರು ಅಂತ. ಹಾವುಗಳಿಲ್ಲ ಅಂದರೆ ಸಾಕು, ಮೊದಲೇ ಹಾವುಗಳು ಕಂಡ್ರೆ ಭಯ. ರೋಡ್ ನೋಡಿ ಹೇಗಿದೆ, ಬರೀ ರೋಡಲ್ಲ ಇದು, ಬರೀ ಬೆಟ್ಟ ಅಷ್ಟೇ. ಸುಮ್ಮನೆ ಜನ ನಡೆದು ಹಿಂಗಾಗಿದೆ ಅಷ್ಟೆ. ಸೀತಾಮಾತೆನ ಕರ್ಕೊಂಡು ರಾಮ ಏನಕ್ಕೆ ಇಷ್ಟು ಮೇಲಕ್ಕೆ ಬಂದಿದ್ದ ಅಂತ ಗೊತ್ತಾಗ್ತಿಲ್ಲ. ಪ್ರಭು ಶ್ರೀರಾಮಚಂದ್ರ, ಜೈ ಶ್ರೀರಾಮ್. ಹೆವಿ ಸುಸ್ತಾಗ್ತಿದೆ. ಕಾಣಿಸ್ತಿದೆಯಾ ಅಲ್ಲಿ ಮೇಲೆ ವೈಟು ಮನೆ? ಸೊ ಅದೇ ಲಾಸ್ಟ್, ಅಲ್ಲಿ ಹತ್ಬಿಟ್ರೆ ಮುಗೀತು. ನೋಡಿ ಸ್ನೇಹಿತರೆ, ಕೊನೆಗೂ ಬಂದು ತಲುಪಿದೆ. ಆದರೂ ಇನ್ನು ಬಾಣದ ಗುರುತು ಕೆಳಗಡೆ ತೋರಿಸ್ತಾನೇ ಇದ್ದಾರೆ, ಹೋಗ್ರಿ ಅಂತ. ಇನ್ನು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಹಿಂಗೆ ಕಾಣಿಸುತ್ತೆ ಇಡೀ ಫುಲ್ಲು ಮೇಲ್ಗಡೆಯಿಂದ. ನನ್ನ ಗಾಡಿ ಇಲ್ಲಿದೆ ನೋಡಿ, ಮರದ ಹತ್ರ. ಮೇಲ್ಗಡೆಯಿಂದ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ. ಎಷ್ಟು ಮೇಲೆ ಬಂದಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಂದೆ. ಇದನ್ನೇ ನೋಡಿ ಸೀತಾಕೊಳ ಅಂತ ಕರೆಯೋದು. ಸೊ ಒಳಗಡೆ ಹೋಗ್ತೀನಿ. ಒಳ್ಳೆ ಗುಹೆ ಥರ ಇದೆ. ಅಲ್ಲ, ನನಗೊಂದು ಡೌಟು, ಆಗಿನ ಕಾಲದವರು ಅಷ್ಟಿಷ್ಟು ಉದ್ದ ಇದ್ದರು ಅಂತಾರೆ, ಬಟ್ ಈ ಚಿಕ್ಕ ಗುಹೆ ಒಳಗಡೆ ಹೆಂಗೆ ಹೋಗ್ತಿದ್ರು ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ತನಕ ಇದನ್ನು ಯಾವ ಯೂಟ್ಯೂಬರ್ ಕೂಡ ತೋರಿಸಿಲ್ಲ. ನಾನೇ ಫಸ್ಟ್ ಅನ್ಕೊತೀನಿ. ನಾನು ನೋಡಿರೋ ಮಟ್ಟಿಗೆ ಯಾರೂ ತೋರಿಸಿಲ್ಲ. ಬಟ್ ಯಾರೋ ತೋರಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದು ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿನಗಿಂತ ಮುಂಚೆ ಇವ್ರು ತೋರಿಸೋರಲ್ಲೋ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಆಗೋಕ್ಕೆ ಹೋಗ್ಬೇಡಿ. ನಾನು ನೋಡಿರಲಿಲ್ಲ, ಸೊ ಅದಕ್ಕೆ ಬೇರೆ ಯಾರೂ ತೋರಿಸಿಲ್ಲ ಅಂತ ಅನ್ಕೊತೀನಿ. ನೋಡಿ ಕಾಣಿಸುತ್ತೆ, ಇಷ್ಟು ಮೇಲಕ್ಕೆ ಬರಬೇಕು. ಇಲ್ಲಿ ನೀರು ಹೆಂಗೆ ಬರ್ತವೆ, ಯಾರು ಬಿಡ್ತಾರೆ ಅಂತಲೂ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆಂದರೆ ಇಲ್ಲೆಲ್ಲೂ ಇದಿಲ್ಲ ನೀರು ಬರೋಕ್ಕೆ. ಸೊ ಇದು ಕೊಟ್ಟಿದ್ದಾರೆ, ಮಂಟಪ ಕಟ್ಟಿದ್ದಾರೆ. ಏನು ಇವರೇ ಕಟ್ಟಿದ್ದಾರಾ ಇಲ್ಲ ಫಸ್ಟಿಂದನೇ? ಥಿಂಕ್ ಇತ್ತೀಚೆಗೆ ಕಟ್ಟಿರೋ ಮಂಟಪ ಅನಿಸುತ್ತೆ. ಫಸ್ಟೆಲ್ಲ ಬರೀ ಕೊಳ ಮಾತ್ರ ಇರುತ್ತೆ. ಸೊ ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ, ನೀರು ಖಾಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವರೇನಾದರೂ ಕಟ್ಟಿದಾರೋ ಏನು ಕಥೆನೋ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಬೆಟ್ಟ ನೋಡಿಕೊಂಡು ಹಾಗೆ ರೈಟ್ ಸೈಡ್ಗೆ ಬಂದರೆ ನಿಮಗೆ ಕೈಲಾಸಗಿರಿ ಬೆಟ್ಟ ಸಿಗುತ್ತೆ. ಸೊ ಬನ್ನಿ ಮೇಲೋಗಿ ನೋಡೋಣ. ಬಟ್ ಎಲ್ಲ ಹತ್ತದೆ ಸ್ನೇಹಿತರೆ. ನೋಡಿ ಅಲ್ಲಿಗೆ ಹೋಗಬೇಕು. ಸೊ ಹತ್ಕೊಂಡು ಹೋದರೆ ಆ ಬೆಟ್ಟದ ಒಳಗಡೆಯಿಂದ ಕರ್ಕೊಂಡು ಹೋಗಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗಿ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಮೇಲೆ ಬಂದೆ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ.
ಹೊರಗಡೆ ಏನೇನಿದೆ ಅಂತ ತೋರಿಸ್ತೀನಿ. ತಣ್ಣಗಿದೆ ಒಳಗಡೆ ಬಂದರೆ. ಎಕೋ ನೋಡಿ ಹಿಂಗೆ ಹೊಡಿಯುತ್ತೆ. ಎಕೋ ಸೌಂಡ್ ಕೇಳಿಸ್ತಿದೆಯಾ ನಿಮಗೆ? ಫುಲ್ಲು ಎಕೋ ಹೊಡಿಯುತ್ತೆ. ಫುಲ್ಲು ಕತ್ತಲಿದೆ ಒಳಗಡೆ, ಬೆಳಕಿಲ್ಲ. ಬಂಡೆನ ಕೊರೆದಿರೋದು ಸ್ನೇಹಿತರೆ ಇದು. ನೋಡಿ ಈ ಥರ ಇದೆ. ಡೋರ್ ನೋಡಿ ಇಲ್ಲೊಂದಿದೆ, ಏರ್ ಔಟ್ ಆಗೋಕ್ಕೆ ಗಾಳಿಗೆ ಬಿಟ್ಟಿದ್ದಾರೆ. ಒಳಗಡೆ 3 ದೇವಸ್ಥಾನ ಇದೆ ಸ್ನೇಹಿತರೆ, ಅಷ್ಟೇ. ಅದು ಒಳಗಡೆ ಈ ಕಡೆ ಹೋಗ್ಬಿಟ್ಟು ಆ ಕಡೆಯಿಂದ ದರ್ಶನ ಮಾಡ್ಕೊಂಡು 3 ದೇವಸ್ಥಾನ ಈಚೆ ಬರೋದಷ್ಟೇ. ಅದು ಬಿಟ್ಟರೆ ಇಲ್ಲೇನೂ ಇಲ್ಲ. ನೋಡಿ ರೀಸೆಂಟಾಗಿ ಅಂತ ಇದನ್ನು ಕೊರೆದಿರೋದು. ಬೆಟ್ಟದಲ್ಲಿ ಕೊರೆದು ಒಳಗಡೆಯಿಂದ 3 ದೇವಸ್ಥಾನ ಮಾಡಿದ್ದಾರೆ ಅಷ್ಟೇ. ಅಂದರೆ ಕೆಳಗಡೆ ಇನ್ನೊಂದು ಕೈವಾರ ತಾತನ ದೇವಸ್ಥಾನ ಇದೆ ಅಂತೆ. ಸೊ ಅಲ್ಲೋಗಿ ನಿಮಗೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಕೆಳಗಡೆ ಮೇಲೆಯಿಂದ ಬಂದರೆ ನೋಡಿಕೊಂಡು ಇಲ್ಲಿ ಟೆಂಪಲ್ ಇದೆ, ಅಮರ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇದು ತುಂಬ ಹಳೆ ದೇವಸ್ಥಾನ ಅಂತ ಅಂದ್ಕೊತೀನಿ. ನೋಡಿ ಈ ಥರ ಕಾಣಿಸುತ್ತೆ. ವಿಡಿಯೋ ಮಾಡ್ಬೋದಾ? ನೋಡಿ ಸ್ನೇಹಿತರೆ, ಟೆಂಪಲ್ದು ಸ್ಟೋರಿ ಹಾಕಿದ್ದಾರೆ. ನೋಡಿ ಈ ಥರ ಐಕ್ಯ ಆಗ್ತಾರೆ ಕೈವಾರ ತಾತಯ್ಯ, ನೋಡಿದ್ರಲ್ವಾ? ಸೊ ಇದು ಸ್ಟೋರಿ. ಬನ್ನಿ ದರ್ಶನ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಹಂಗೆ ಅಲ್ಲಿ ದರ್ಶನ ಮಾಡ್ಕೊಂಡು ಈ ಕಡೆ ಬಂದರೆ ಇಲ್ಲೆಲ್ಲ ಸಂತರು ಯಾರ್ಯಾರು ಋಷಿಗಳ್ದು ಅದೆಲ್ಲ ಹಾಕಿದ್ದಾರೆ. ಸ್ಟ್ಯಾಚ್ಯೂ ಮಾಡಿ. ಗಂಟೆ ಸೌಂಡ್ ಕೇಳಿಸ್ತಿದೆ, ಮೇಲೆ ಯಾವುದೋ ದೇವಸ್ಥಾನ ಇದೆ. ಯಾಕೆ ಇಲ್ವಂತ?
ನೋಡಿ ಸ್ನೇಹಿತರೆ, ಒಳಗಡೆ ಈ ಥರ ಕಾಣಿಸುತ್ತೆ. ಸೊ ಎಲ್ಲ ಮಂಟಪ ಮಾಡಿ ದೇವ್ರದುಗಳ್ದು ವಿಗ್ರಹ ಮಾಡಿದ್ದಾರೆ. ನಾರಾಯಣಂದು 11 ಅವತಾರಗಳನ್ನು. ಇಲ್ಲಿ ಮೇನ್ ನರಸಿಂಹನ ಅವತಾರ ಇದೆ. ಸೊ ನೋಡ್ಬೋದು ಈ ಥರ ಕಾಣಿಸುತ್ತೆ ಅಂತ. ಲಕ್ಷ್ಮೀ ಅವತಾರ. ಸೊ ಇದು ನರಸಿಂಹನ ಅವತಾರ. ಸೊ ಚೆನ್ನಾಗಿ ಕೆತ್ತಿದ್ದಾರೆ. ನೋಡಿ ಕಲ್ಕಿ ಅವತಾರ ಕೂಡ ಕೆತ್ತಿದ್ದಾರೆ. ಬಟ್ಟು ಕಲ್ಕಿ ಮುಖನ ಕುದುರೆ ಶೇಪಲ್ಲಿ ಕೆತ್ತಿದ್ದಾರೆ. ನೋಡ್ಬೋದು ಕಲ್ಕಿ ಅವತಾರನ ಕುದುರೆ ಶೇಪಲ್ಲಿ ಕೆತ್ತಿದ್ದಾರೆ. ನೋಡಿ ಸ್ನೇಹಿತರೆ, ಮೇಲಿಂದ ಹಿಂಗೆ ಕಾಣಿಸುತ್ತೆ ಮೆಟ್ಲು ಎಲ್ಲ ಮಾಡಿರೋದು. ಈ ಥರ ಇದೆ ಕೈಲಾಸಗಿರಿ ಬೆಟ್ಟ. ನನಗೆ ಇಲ್ಲಿದಕ್ಕಿಂತ ಮೇಲೆ ಹೋದ್ನಲ್ಲ ಸೀತಾಮಾತೆದು ಕೊಳ ಅಂತ, ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ನೇಹಿತರೆ. ಆ ಗಾಳಿ, ಆ ವೆದರು ಚೆನ್ನಾಗಿತ್ತು ಬೆಳಗ್ಗೆ ಹೋದಾಗ. ಓಕೆ ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಟಾಟಾ ಬಾಯ್. ಸ್ನೇಹಿತರೆ, ಸಂಜೆ ಆಗೋಯ್ತು ನೋಡಿ. ಕಾಲು ಬೇರೆ ಹೆವಿ ನೋವ್ತಾವೆ ಓಡಾಡಿದ್ದಕ್ಕೆ. ಆ್ಯಂಡ್ ಕುತ್ಕೊಂಡು ಬೇರೆ ಬ್ಯಾಕೆಲ್ಲ ನೋವ್ತೈತೆ. ಅದಕ್ಕೆ ಆರಾಮಾಗಿ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಪಿಲಿಯನ್ ಸೀಟ್ ಮೇಲೆ ಕುತ್ಕೊಂಡು ಓಡಿಸ್ತಿದ್ರೆ ಆರಾಮಾಗಿರುತ್ತೆ. ಹೆಂಗೂ ಹಿಂದೆ ಪಿಲಿಯನ್ ಸೀಟ್ ತುಂಬ ಸಾಫ್ಟ್ ಇದೆ ರೈಡರ್ ಸೀಟ್ಗಿಂತ. ಸೊ ಆರಾಮಾಗಿ ಕುತ್ಕೊಂಡು ಓಡಿಸ್ತಾ ಇರೋದಷ್ಟೇ. ನೋಡಿ ಲೆಗ್ ಕೂಡ ಪಿಲಿಯನ್ದು ಇದ್ರ ಮೇಲೇ ಇಟ್ಕೊಂಡಿದ್ದೀನಿ, ಮುಂದೆ ಇಟ್ಕೊಂಡಿಲ್ಲ. ಆರಾಮ 4ನೇ ಗೇರ್ಗೆ ಹಾಕಿದ್ದೀನಿ, ಹೋಗ್ತಾ ಇರೋದಷ್ಟೇ. ಎಷ್ಟು ADV ಇದ್ರು ಏನಿದ್ರು ಒಂದು 200 ಕಿಲೋಮೀಟ್ರ್ ಅಷ್ಟೇ. ಹಬ್ಬ ಅಂದರೆ 300 ಕಿಲೋಮೀಟ್ರ್ ಹೋಗೋದು. ಅದ್ರ ಮೇಲೆಲ್ಲ ಓಡ್ಸೋಕ್ಕಾಗಲ್ಲ, ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಕಡೆಗೂ ಮಳೆ ಸಿಕ್ಕಾಕೊಂಡೆ ಸ್ನೇಹಿತರೆ. ನಿಲ್ಲಿಸ್ತಿರೋ ಹೋಗ್ತಾ ಇದ್ದೀನಿ ಮಳೆ ಕೂಡ. ನನಗದೇನೋ ನಿಲ್ಲಿಸಿ ಸೈಡಲ್ಲಿ ನಿಂತ್ಕೊಂಡು ಮಳೆ ಮೇಲೆ ಹೋಗ್ಬೇಕಂದ್ರೆ ಆಗಲ್ಲ. ಯಾಕಂದರೆ ಆಗಲೂ ನೀವು ಉದುರ್ತಾನೆ ಇರುತ್ತೆ. ಹಂಗೂ ನೆಂದೋಗ್ತೀನಿ, ಹಿಂಗೂ ನೆಂದೋಗ್ತೀನಿ. ಆರಾಮಾಗಿ ನೆನ್ಕೊಂಡು ಆರಾಮಾಗಿ ಹೋಗ್ಬಿಡೋದು ಅಷ್ಟೇ. ಹೆಂಗೂ ಹೆಲ್ಮೆಟ್ ಹಾಕಿರ್ತೀರಿ, ತಲೆ ಕಿವಿ ನೆನೆಯಲ್ಲ, ಸಾಕು. ಹಿಮಾಲಯನ್ ಮಾತ್ರ ನೀವು ಎಲ್ಲಿ ಕುತ್ಕೊಳ್ಬೇಕಾದ್ರೆ ಓಡಿಸ್ಬೋದು. ನೀವು ಹಿಂದೆ ಕುತ್ಕೊಳ್ಬೇಕಾದ್ರೆ ಓಡಿಸ್ಬೋದು, ಮುಂದೆ ಕಾಲಿಟ್ಕೊಬೋದು. ನಮ್ಮ ಗಾಡಿಗಳೆಲ್ಲ ಹಂಗೆ ಆಗಲ್ಲ.